ಮೊದಲನೇದ್ದು ಇದು ಮೈಸೂರು ಮಹಾನಗರ ಪಾಲಿಕೆ ಘಟಕ ಅಂತೇಳಿ ಇತಿಹಾಸದಲ್ಲಿ ಇವತ್ತರೆಗೂ ಈ ಘಟಕಕ್ಕೆ ಚುನಾವಣೆ ನಡೆದಿರಲಿಲ್ಲ. ಒಂದು 100 ವರ್ಷ, ಒಂದು ಶತಮಾನದ ಇತಿಹಾಸ ಇರತಕ್ಕಂತಹ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದಲ್ಲಿ ಪ್ರಪ್ರಥಮ ಬಾರಿಗೆ ಮೈಸೂರು ನಗರ ಘಟಕದ ಚುನಾವಣೆ ನಡೀತಾ ಇದೆ. ಈ ಚುನಾವಣೆಯಲ್ಲಿ 28 ಅಭ್ಯರ್ಥಿಗಳು ನಿರ್ದೇಶಕರ ಸ್ಥಾನಕ್ಕೆ, 3 ಜನ ಅಭ್ಯರ್ಥಿಗಳು ಅಧ್ಯಕ್ಷರ ಸ್ಥಾನಕ್ಕೆ ಕಂಟೆಸ್ಟ್ ಮಾಡಿದ್ದಾರೆ. ನಮ್ಮ ತಂಡದಲ್ಲಿ ಯುವ ನಾಯಕರು, ಸಮಾಜದ ಉದಯೋನ್ಮುಖ ನಾಯಕರಾದಂತಹ ಪ್ರಕಾಶ್ KS ಅವರು ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಇನ್ನುಳಿದಂತೆ ನಮ್ಮ ತಂಡದ 20 ಜನ ಯುವಕರು ಎಲ್ಲ ಕ್ಷೇತ್ರದಲ್ಲೂ ಗಣನೀಯ ಸೇವೆ ಸಲ್ಲಿಸಿರ್ತಕ್ಕಂತಹ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಂತಹ ಅಭ್ಯರ್ಥಿಗಳು ನಮ್ಮ ತಂಡದಲ್ಲಿ ಈ ಬಾರಿ ಕಂಟೆಸ್ಟ್ ಮಾಡಿದ್ದಾರೆ. ಒಟ್ಟು 3136 ಮತಗಳಿದ್ದಾವೆ. ಆಡ್ವಿಕ್ ಶಾಲೆಯಲ್ಲಿ, RTO ಸಮೀಪ ಇರೋ ಆಡ್ವಿಕ್ ಶಾಲೆಯಲ್ಲಿ ಚುನಾವಣೆ ನಡೀತಾ ಇದೆ. ಬೆಳಿಗ್ಗೆ 8 ಗಂಟೆಯಿಂದ ಸಂಜೆ 4 ಗಂಟೆ ತನಕ ಒಟ್ಟು 11 ಬೂತ್ಗಳನ್ನ ಮಾಡಿದ್ದೀವಿ. ಎಲೆಕ್ಷನ್ ಆಫೀಸರು ತುಂಬ ಸುಸಜ್ಜಿತವಾಗಿ, ವ್ಯವಸ್ಥಿತವಾಗಿ ಚುನಾವಣೆಯನ್ನು ಮಾಡ್ತಾ ಇದ್ದಾರೆ. ದಯಮಾಡಿ ಸಮಯ ಬೆಳಿಗ್ಗೆ 8 ಗಂಟೆಯಿಂದ ಸಂಜೆ 4 ಗಂಟೆ ತನಕ. ಈ ಮುಖಾಂತರ ನಾನು ಸಮಾಜದ ಮತ ಬಾಂಧವರಲ್ಲಿ ವಿನಮ್ರಪೂರ್ವಕ ವಿನಂತಿ ಮಾಡ್ತಾ ಇರೋದು ಏನಂತಂದರೆ, ದಯಮಾಡಿ ತಾವುಗಳು ಬಂದು ಈ ಮತದಾನದ ಹಬ್ಬದಲ್ಲಿ ಭಾಗವಹಿಸಿ ನಿಮ್ಮ ಅಮೂಲ್ಯವಾದ ಮತವನ್ನು ನಮ್ಮ ತಂಡಕ್ಕೆ ನೀಡುವ ಮುಖಾಂತರ ನಮ್ಮೆಲ್ಲರಿಗೂ ಶುಭ ಆಶೀರ್ವದಿಸಬೇಕಾಗಿ ಈ ಮುಖಾಂತರ ಕೇಳ್ತಾ ಇದ್ದೀನಿ. ಆತ್ಮೀಯ ಶರಣ ಬಂಧುಗಳೇ, ಇದೇ ಭಾನುವಾರ 24ರಂದು ಆಡ್ವಿಕ್ ಶಾಲೆ ಮೈದಾನದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಮೈಸೂರು ನಗರ ಘಟಕದ ಚುನಾವಣೆ ನಡೀತಾ ಇದೆ. ಈ ಚುನಾವಣೆ ಇದೇ ಮೊದಲನೇ ಬಾರಿಗೆ ಮೈಸೂರು ನಗರದಲ್ಲಿ ನಡೀತಾ ಇರೋದು. ಅಧ್ಯಕ್ಷ ಸ್ಥಾನಕ್ಕೆ KS ಪ್ರಕಾಶ್ ಆದ ನಾನು ಸ್ಪರ್ಧಿಸುತ್ತೇನೆ. ಹಾಗೂ ನಿರ್ದೇಶಕರ ಸ್ಥಾನಕ್ಕೆ ನನ್ನ ತಂಡದಿಂದ 20 ಮಂದಿ ಸ್ಪರ್ಧೆ ಮಾಡಿರ್ತಾರೆ. ಆದುದರಿಂದ ಎಲ್ಲ ಸಮಾಜದ ಸದಸ್ಯರು ನಾಳೆ ಬಂದು ಮತದಾನ ಮಾಡಿ ನನಗೆ ಮತ್ತು ನನ್ನ ತಂಡಕ್ಕೆ ಆಶೀರ್ವಾದ ಮಾಡಬೇಕು. ಹಾಗೂ ಮುಂದೆ ಸಮಾಜದ ಒಂದು ಸೇವೆಗಾಗಿ ಅವಕಾಶ ಮಾಡಿಕೊಡ್ಬೇಕು. ನಾವು ಹಲವಾರು ಯೋಜನೆಗಳನ್ನು ಸಮಾಜಕ್ಕೆ ಹಮ್ಮಿಕೊಂಡಿದ್ದೀವಿ. ಮನೆ ಮನೆಗೆ ಸದಸ್ಯತ್ವ ಅಭಿಯಾನ, ಮತ್ತು ಒಂದು ಸ್ಕಾಲರ್ಶಿಪ್ ಫಂಡು, ಹಾಗೆ ಬಸವಭವನ ನಿರ್ಮಾಣ ಕಾರ್ಯಕ್ರಮ, ಬ್ಯಾಂಕು, ಹಾಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ, ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೀವಿ. ಆದುದರಿಂದ ಎಲ್ಲ ಸದಸ್ಯರು ನಾಳೆ ಬಂದು ಮತದಾನ ಮಾಡಿ ನನ್ನ ಮತ್ತು ನನ್ನ ತಂಡವನ್ನು ಜಯಶೀಲರಾಗಿ ಮಾಡಬೇಕು ಅಂತ ಹೇಳಿ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡುತ್ತೇನೆ. ನನ್ನ ಕ್ರಮ ಸಂಖ್ಯೆ 1. ಬಾಂಧವರೇ, ಈ ಚುನಾವಣೆಯಲ್ಲಿ ಯುವ ಮುಖಂಡರು, ಆತ್ಮೀಯರು, ಸಮಾಜದ ಬಗ್ಗೆ ಅಪಾರ ಕಳಕಳಿ ಹೊಂದಿರತಕ್ಕಂಥ ಪ್ರಕಾಶ್ ಮತ್ತು ಅವ್ರ ತಂಡದವರಿಗೆ ಈ ಬಾರಿ ಮತದಾನ ಮಾಡಬೇಕು ಅಂತ ಕೇಳ್ಕೊಳ್ತೀವಿ. ಯಾಕಂದರೆ ಯುವಕರು ನಮಗೆ ರಾಜ್ಯದ ಸಂಪತ್ತು. ಆ ಸಂಪತ್ತನ್ನ ನಾವು ಸಮಾಜಕ್ಕೆ ಬಳಸ್ಕೋಬೇಕಾದ್ದು ನಮ್ಮೆಲ್ಲ ಧರ್ಮ. ಆ ಧರ್ಮದಿಂದಲೇ ಸಮಾಜದ ಉದ್ಧಾರ. ಈ ದಿಶೆಯಲ್ಲಿ ಪ್ರಕಾಶ್ ಮತ್ತು ತಂಡದವರು ಅತ್ಯಂತ ಉತ್ಸಾಹಿಗಳಾಗಿದ್ದಾರೆ. ಆ ಉತ್ಸಾಹಕ್ಕೆ ನಾವೆಲ್ಲ ಸಂಪೂರ್ಣ ಸಹಕಾರ ನೀಡಿ ಅವ್ರನ್ನ ಜಯಶೀಲರ ಮಾಡಬೇಕು ಅಂತ ನಾನು ವೀರಶೈವ ಮುಖಂಡರಲ್ಲಿ ಮತ್ತು ಮತ ಬಾಂಧವರಲ್ಲಿ ಹೃತ್ಪೂರ್ವಕವಾದ ಮನವಿ ಮಾಡಿಕೊಳ್ಳುತ್ತೇನೆ.